ಹಾಗಾದ್ರೆ ಯಾರೆಲ್ಲ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ರೇಸ್ನಲ್ಲಿ ಇದ್ದಾರೆ ಅಂತ ನೋಡೋದಾದ್ರೆ ಮೊದಲಿಗೆ ಹೆಸರು ಕೇಳಿ ಬರ್ತಾ ಇರೋದು ಈ ಕ್ಷಣಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರು. ಧರ್ಮೇಂದ್ರ ಪ್ರಧಾನ್ ಅವರು ಕೇಂದ್ರ ಸಚಿವರಾಗಿದ್ದಂಥವರು. ಇವರ ಮೇಲೆ ಯಾವುದೇ ರೀತಿಯಾದಂತಹ ವಿವಾದಗಳು ಇಲ್ಲ. ಒಬಿಸಿ ಸಮುದಾಯದಕ್ಕೆ ಸೇರಿರುವಂತಹ ಧರ್ಮೇಂದ್ರ ಪ್ರಧಾನ್ ಅವರು ಒಂದು ಉತ್ತಮ ರೀತಿಯಾದಂತಹ ಒಂದು ನಾಯಕತ್ವದ ಗುಣವನ್ನ ಹೊಂದಿದ್ದಾರೆ. ಇವರು ಕೇಂದ್ರ ಸಚಿವರಾಗಿದ್ದಂಥವ್ರು. ಪ್ರಮುಖವಾಗಿ ಇವರು ಎಬಿವಿಪಿಯಲ್ಲಿ ಗುರುತಿಸಿಕೊಂಡಿದ್ರು. ಪಕ್ಷ ಸಂಘಟನೆಯ ಕೆಲಸಗಳನ್ನ ಚಾಚು ತಪ್ಪದೆ ಮಾಡಿದ್ದಾರೆ, ಚೆನ್ನಾಗಿ ನಿಭಾಯಿಸಿದ್ದಾರೆ, ವಿವಾದಗಳಿಂದ ದೂರ. 55 ವರ್ಷದವರು. ಎಬಿವಿಪಿಯ ನೆಲಗಟ್ಟಿನಿಂದ ಬೆಳೆದು ಬಂದಿರುವಂತಹ ಧರ್ಮೇಂದ್ರ ಪ್ರಧಾನ್ ಅವರು. ಇವರು ಮೊದಲ ಸಾಲಲ್ಲಿದ್ದಾರೆ. ಇವರನ್ನ ಬಿಟ್ಟರೆ ನೆಕ್ಸ್ಟ್ ಇರೋದು ಭೂಪೇಂದ್ರ ಯಾದವ್ ಅವರು. ಭೂಪೇಂದ್ರ ಯಾದವ್ ಅವರು ಹಿಂದುಳಿದ ಸಮುದಾಯದವರು. ಆರ್ಎಸ್ಎಸ್ ಹಿನ್ನೆಲೆಯನ್ನ ಹೊಂದಿದ್ದಾರೆ. ಭೂಪೇಂದ್ರ ಯಾದವ್ ಅವರು ಕೇಂದ್ರ ಸಚಿವರಾಗಿದ್ದರು. ಸಂಘನಿಷ್ಠರಾಗಿ ಕೆಲಸವನ್ನ ಮಾಡಿದಂತ ಅನುಭವ ಇದೆ. ಇವರ ಹೆಸರು ಕೂಡ ರೇಸಲ್ಲಿದೆ. ನೆಕ್ಸ್ಟ್ ವಿನೋದ್ ತಾವ್ಡೆ. ವಿನೋದ್ ತಾವ್ಡೆ ಅವರ ಬಗ್ಗೆ ಹೇಳೋದಕ್ಕೆ ಹೋದ್ರೆ ತುಂಬಾ ವಿಚಾರಗಳಿದೆ. ಮಹಾರಾಷ್ಟ್ರದಲ್ಲಿ ಇವತ್ತು ಫಡ್ನವೀಸ್ ಬಿಟ್ರೆ ನೆಕ್ಸ್ಟ್ ಅಂತ ಯಾರಾದ್ರೂ ಇದ್ರೆ ಬಿಜೆಪಿಗೆ ಸಾರಥಿ ತಾವ್ಡೆ ಅವರು. ಅವರಿಗೊಂದು ದೊಡ್ಡ ಹೆಸರೇ ಇದೆ ಮಹಾರಾಷ್ಟ್ರದಲ್ಲಿ. 63 ವರ್ಷದ ತಾವ್ಡೆ ಅವರು ನರೇಂದ್ರ ಮೋದಿ ಅವರಿಗೂ ಹಾಗೂ ಅಮಿತ್ ಶಾ ಅವರಿಗೆ ಅತ್ಯಾಪ್ತರಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿದ್ದಾರೆ. ನೆಕ್ಸ್ಟ್ ಮನೋಹರ್ ಲಾಲ್ ಖಟ್ಟರ್ ಅವರ ಹೆಸರು ಕೂಡ ರೇಸಲ್ಲಿದೆ. 10 ವರ್ಷಗಳ ಕಾಲ ಹರಿಯಾಣದ ಸಿಎಂ ಆಗಿದ್ದಂಥವರು, ಕೇಂದ್ರ ಸಚಿವರಾಗಿದ್ದಂಥವರು. ಯಾವುದೇ ಹಗರಣದ ಕಳಂಕವಿಲ್ಲ, ಯಾವುದೇ ಕೆಟ್ಟ ಹೆಸರಿಲ್ಲ ಇವರಿಗೆ. ಸಂಘದ ಮೂಲ ಇದೆ. ಮೋದಿ ಅವರಿಗೆ ಆಪ್ತ ನಾಯಕರಾಗಿ ಗುರುತಿಸಿಕೊಂಡಿದ್ದಾದ್ರೆ 70 ವರ್ಷ ಅವರಿಗೆ. ಅದೊಂದೇ ಸಮಸ್ಯೆ ಇರೋದು. ನೋಡ್ಬೇಕು, ಇವರು ಕೂಡ ರೇಸಲ್ಲಿದ್ದಾರೆ. ಆದ್ರೆ ಅವ್ರಿಗೆ ಅವಕಾಶ ಸಿಗುತ್ತಾ? ವಯಸ್ಸು ಅಡ್ಡಿ ಆಗುತ್ತಾ? ಇವತ್ತು ರಾಷ್ಟ್ರಾಧ್ಯಕ್ಷರನ್ನ ಮಾಡ್ತಾರೆ ಅಂತಂದ್ರೆ ವೀಕ್ಷಕರೇ, ಬಿಜೆಪಿಗೆ ಆಯ್ಕೆ ಮಾಡ್ತಾರೆ ಅಂತಂದ್ರೆ ಅದು ಮುಂಬರುವ ಲೋಕಸಭಾ ಚುನಾವಣೆಯ ಗಮನದಲ್ಲಿಟ್ಟುಕೊಂಡು ಮಾಡೋದು. ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಅಧ್ಯಕ್ಷ ಸ್ಥಾನವನ್ನ ಕೊಡೋದು, ಅದಕ್ಕೆ ಆಯ್ಕೆ ಮಾಡೋದು. ಅಷ್ಟು ಸಲೀಸಾಗಿ ಆಯ್ಕೆ ಮಾಡೋದಕ್ಕೆ ಹೋಗುದಿಲ್ಲ, ಸುಖ ಸುಮ್ಮನೆ ಮಾಡೋದಿಲ್ಲ. ಮುಂಬರುವಂತಹ ದಿನಗಳಲ್ಲಿ ಮುಖ್ಯವಾಗಿ ಕೆಲವೊಂದಷ್ಟು ಸ್ಟೇಟ್ಗಳಲ್ಲಿ ಎಲೆಕ್ಷನ್ ಇದೆ, ಅದು ಕೂಡ ಗಮನದಲ್ಲಿಟ್ಟುಕೊಳ್ಬೇಕಾಗತ್ತೆ. ನೋಡ್ಬೇಕು ಯಾರು ಆಗ್ತಾ ಇರ್ತಾರೆ. ಇವರನ್ನ ನೆಕ್ಸ್ಟ್ ಸಾಲಲ್ಲಿರುವಂತದ್ದು ಶಿವರಾಜ್ ಸಿಂಗ್ ಚೌಹಾಣ್ ಅವರು. 16 ವರ್ಷಗಳ ಕಾಲ ಸಿಎಂ ಆಗಿದ್ದಂತಹ ಖ್ಯಾತಿ ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರಿಗೆ. ಕೇಂದ್ರ ಕೃಷಿ ಸಚಿವರಾಗಿ ಉತ್ತಮವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು. ಹಿಂದುಳಿದ ಸಮುದಾಯಕ್ಕೆ ಸೇರಿದಂತವರು. ಸಂಘನಿಷ್ಠ, ಸಂಘದ ನಾಯಕರ ಜೊತೆ ಒಳ್ಳೆಯ ಒಡನಾಟವನ್ನ ಹೊಂದಿದ್ದಾರೆ. ಹಾಗಾಗಿ ಇವರು ಕೂಡ ಆ ರೇಸ್ನಲ್ಲಿ ಇದ್ದಾರೆ. ಇವರಲ್ಲಿ ಯಾರಾದ್ರೂ ಒಬ್ರು ಆಗಬಹುದು ಅಂತ ಹೇಳಲಾಗ್ತದೆ. ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಯಾವಾಗ ಸಿಗುತ್ತೆ ಅಂತಂದ್ರೆ ಮೋದಿ ಅವರು ವಿದೇಶದಿಂದ ವಾಪಸ್ ಬಂದ ಬಳಿಕ. ಈಗ ಬರೆಯಂತೆ ಹಾಗಾದ್ರೆ ಯಾರೆಲ್ಲ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ರೇಸ್ನಲ್ಲಿ ಇದ್ದಾರೆ ಅಂತ ನೋಡೋದಾದ್ರೆ ಮೊದಲಿಗೆ ಹೆಸರು ಕೇಳಿ ಬರ್ತಾ ಇರೋದು ಈ ಕ್ಷಣಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರು. ಧರ್ಮೇಂದ್ರ ಪ್ರಧಾನ್ ಅವರು ಕೇಂದ್ರ ಸಚಿವರಾಗಿದ್ದಂಥವರು. ಇವರ ಮೇಲೆ ಯಾವುದೇ ರೀತಿಯಾದಂತಹ ವಿವಾದಗಳು ಇಲ್ಲ. ಒಬಿಸಿ ಸಮುದಾಯದಕ್ಕೆ ಸೇರಿರುವಂತಹ ಧರ್ಮೇಂದ್ರ ಪ್ರಧಾನ್ ಅವರು ಒಂದು ಉತ್ತಮ ರೀತಿಯಾದಂತಹ ಒಂದು ನಾಯಕತ್ವದ ಗುಣವನ್ನ ಹೊಂದಿದ್ದಾರೆ. ಇವರು ಕೇಂದ್ರ ಸಚಿವರಾಗಿದ್ದಂಥವ್ರು. ಪ್ರಮುಖವಾಗಿ ಇವರು ಎಬಿವಿಪಿಯಲ್ಲಿ ಗುರುತಿಸಿಕೊಂಡಿದ್ರು. ಪಕ್ಷ ಸಂಘಟನೆಯ ಕೆಲಸಗಳನ್ನ ಚಾಚು ತಪ್ಪದೆ ಮಾಡಿದ್ದಾರೆ, ಚೆನ್ನಾಗಿ ನಿಭಾಯಿಸಿದ್ದಾರೆ, ವಿವಾದಗಳಿಂದ ದೂರ. 55 ವರ್ಷದವರು. ಎಬಿವಿಪಿಯ ನೆಲಗಟ್ಟಿನಿಂದ ಬೆಳೆದು ಬಂದಿರುವಂತಹ ಧರ್ಮೇಂದ್ರ ಪ್ರಧಾನ್ ಅವರು. ಇವರು ಮೊದಲ ಸಾಲಲ್ಲಿದ್ದಾರೆ. ಇವರನ್ನ ಬಿಟ್ಟರೆ ನೆಕ್ಸ್ಟ್ ಇರೋದು ಭೂಪೇಂದ್ರ ಯಾದವ್ ಅವರು. ಭೂಪೇಂದ್ರ ಯಾದವ್ ಅವರು ಹಿಂದುಳಿದ ಸಮುದಾಯದವರು. ಆರ್ಎಸ್ಎಸ್ ಹಿನ್ನೆಲೆಯನ್ನ ಹೊಂದಿದ್ದಾರೆ. ಭೂಪೇಂದ್ರ ಯಾದವ್ ಅವರು ಕೇಂದ್ರ ಸಚಿವರಾಗಿದ್ದರು. ಸಂಘನಿಷ್ಠರಾಗಿ ಕೆಲಸವನ್ನ ಮಾಡಿದಂತ ಅನುಭವ ಇದೆ. ಇವರ ಹೆಸರು ಕೂಡ ರೇಸಲ್ಲಿದೆ. ನೆಕ್ಸ್ಟ್ ವಿನೋದ್ ತಾವ್ಡೆ. ವಿನೋದ್ ತಾವ್ಡೆ ಅವರ ಬಗ್ಗೆ ಹೇಳೋದಕ್ಕೆ ಹೋದ್ರೆ ತುಂಬಾ ವಿಚಾರಗಳಿದೆ. ಮಹಾರಾಷ್ಟ್ರದಲ್ಲಿ ಇವತ್ತು ಫಡ್ನವೀಸ್ ಬಿಟ್ರೆ ನೆಕ್ಸ್ಟ್ ಅಂತ ಯಾರಾದ್ರೂ ಇದ್ರೆ
ಬಿಜೆಪಿಗೆ ಸಾರಥಿ ಹಾವಡೆ ಅವರು. ಅವರಿಗೊಂದು ದೊಡ್ಡ ಹೆಸರಿದೆ ಮಹಾರಾಷ್ಟ್ರದಲ್ಲಿ. 63 ವರ್ಷದ ತಾವಡೆ ಅವರು ನರೇಂದ್ರ ಮೋದಿ ಅವರಿಗೂ ಹಾಗೂ ಅಮಿತ್ ಶಾ ಅವರಿಗೆ ಅತ್ಯಾಪ್ತರಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿದ್ದಾರೆ. ನೆಕ್ಸ್ಟ್ ಮನೋಹರ್ ಲಾಲ್ ಖಟ್ಟರ್ ಅವರ ಹೆಸರು ಕೂಡ ರೇಸಲ್ಲಿದೆ. 10 ವರ್ಷಗಳ ಕಾಲ ಹರಿಯಾಣದ ಸಿಎಂ ಆಗಿದ್ದಂಥವರು, ಕೇಂದ್ರ ಸಚಿವರಾಗಿದ್ದಂಥವರು. ಯಾವುದೇ ಹಗರಣದ ಕಳಂಕವಿಲ್ಲ, ಯಾವುದೇ ಕೆಟ್ಟ ಹೆಸರಿಲ್ಲ ಇವರಿಗೆ. ಸಂಘದ ಮೂಲ ಇದೆ. ಮೋದಿ ಅವರಿಗೆ ಆಪ್ತ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ 70 ವರ್ಷ ಅವರಿಗೆ. ಅದೊಂದೇ ಸಮಸ್ಯೆ ಇರೋದು. ನೋಡ್ಬೇಕು, ಇವರು ಕೂಡ ರೇಸಲ್ಲಿದ್ದಾರೆ. ಆದ್ರೆ ಅವ್ರಿಗೆ ಅವಕಾಶ ಸಿಗುತ್ತಾ? ವಯಸ್ಸು ಅಡ್ಡಿ ಆಗುತ್ತಾ? ಇವತ್ತು ರಾಷ್ಟ್ರಾಧ್ಯಕ್ಷರನ್ನ ಮಾಡ್ತಾರೆ ಅಂತಂದ್ರೆ ವೀಕ್ಷಕರೇ, ಬಿಜೆಪಿಗೆ ಆಯ್ಕೆ ಮಾಡ್ತಾರೆ ಅಂತಂದ್ರೆ ಅದು ಮುಂಬರುವ ಲೋಕಸಭಾ ಚುನಾವಣೆಯ ಗಮನದಲ್ಲಿಟ್ಟುಕೊಂಡು ಮಾಡೋದು. ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಅಧ್ಯಕ್ಷ ಸ್ಥಾನವನ್ನ ಕೊಡೋದು, ಅದಕ್ಕೆ ಆಯ್ಕೆ ಮಾಡೋದು. ಅಷ್ಟು ಸಲೀಸಾಗಿ ಆಯ್ಕೆ ಮಾಡೋದಕ್ಕೆ ಹೋಗುದಿಲ್ಲ, ಸುಖ ಸುಮ್ಮನೆ ಮಾಡೋದಿಲ್ಲ. ಮುಂಬರುವಂತಹ ದಿನಗಳಲ್ಲಿ ಮುಖ್ಯವಾಗಿ ಕೆಲವೊಂದಷ್ಟು ಸ್ಟೇಟ್ಗಳಲ್ಲಿ ಎಲೆಕ್ಷನ್ ಇದೆ, ಅದು ಕೂಡ ಗಮನದಲ್ಲಿಟ್ಟುಕೊಳ್ಬೇಕಾಗತ್ತೆ. ನೋಡ್ಬೇಕು ಯಾರು ಆಗ್ತಾ ಇರ್ತಾರೆ. ಇವರನ್ನ ನೆಕ್ಸ್ಟ್ ಸಾಲಲ್ಲಿರುವಂತದ್ದು ಶಿವರಾಜ್ ಸಿಂಗ್ ಚೌಹಾಣ್ ಅವರು. 16 ವರ್ಷಗಳ ಕಾಲ ಸಿಎಂ ಆಗಿದ್ದಂತ ಖ್ಯಾತಿ ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರಿಗೆ. ಕೇಂದ್ರ ಕೃಷಿ ಸಚಿವರಾಗಿ ಉತ್ತಮವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು. ಹಿಂದುಳಿದ ಸಮುದಾಯಕ್ಕೆ ಸೇರಿದಂತವರು, ಸಂಘನಿಷ್ಠ, ಸಂಘದ ನಾಯಕರ ಜೊತೆ ಒಳ್ಳೆಯ ಒಡನಾಟವನ್ನ ಹೊಂದಿದ್ದಾರೆ. ಹಾಗಾಗಿ ಇವರು ಕೂಡ ಆ ರೇಸ್ನಲ್ಲಿ ಇದ್ದಾರೆ. ಇವರಲ್ಲಿ ಯಾರಾದ್ರೂ ಒಬ್ರು ಆಗಬಹುದು ಅಂತ ಹೇಳಲಾಗ್ತದೆ. ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಯಾವಾಗ ಸಿಗುತ್ತೆ ಅಂತಂದ್ರೆ ಮೋದಿ ಅವರು ವಿದೇಶದಿಂದ ವಾಪಸ್ ಬಂದ ಬಳಿಕ. ಈಗ ಬರೆಯಂತೆ ಹಾಗಾದ್ರೆ ಯಾರೆಲ್ಲ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ರೇಸ್ನಲ್ಲಿ ಇದ್ದಾರೆ ಅಂತ ನೋಡೋದಾದ್ರೆ ಮೊದಲಿಗೆ ಹೆಸರು ಕೇಳಿ ಬರ್ತಾ ಇರೋದು ಈ ಕ್ಷಣಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರು. ಧರ್ಮೇಂದ್ರ ಪ್ರಧಾನ್ ಅವರು ಕೇಂದ್ರ ಸಚಿವರಾಗಿದ್ದಂಥವರು. ಇವರ ಮೇಲೆ ಯಾವುದೇ ರೀತಿಯಾದಂತಹ ವಿವಾದಗಳು ಇಲ್ಲ. ಒಬಿಸಿ ಸಮುದಾಯದಕ್ಕೆ ಸೇರಿರುವಂತಹ ಧರ್ಮೇಂದ್ರ ಪ್ರಧಾನ್ ಅವರು ಒಂದು ಉತ್ತಮ ರೀತಿಯಾದಂತಹ ಒಂದು ನಾಯಕತ್ವದ ಗುಣವನ್ನ ಹೊಂದಿದ್ದಾರೆ. ಇವರು ಕೇಂದ್ರ ಸಚಿವರಾಗಿದ್ದಂಥವ್ರು. ಪ್ರಮುಖವಾಗಿ ಇವರು ಎಬಿವಿಪಿಯಲ್ಲಿ ಗುರುತಿಸಿಕೊಂಡಿದ್ರು. ಪಕ್ಷ ಸಂಘಟನೆಯ ಕೆಲಸಗಳನ್ನ ಚಾಚು ತಪ್ಪದೆ ಮಾಡಿದ್ದಾರೆ, ಚೆನ್ನಾಗಿ ನಿಭಾಯಿಸಿದ್ದಾರೆ. ವಿವಾದಗಳಿಂದ ದೂರ 55 ವರ್ಷದವರು. ಎಬಿವಿಪಿಯ ನೆಲಗಟ್ಟಿನಿಂದ ಬೆಳೆದು ಬಂದಿರುವಂತಹ ಧರ್ಮೇಂದ್ರ ಪ್ರಧಾನ್ ಅವರು. ಇವರು ಮೊದಲ ಸಾಲಲ್ಲಿದ್ದಾರೆ. ಇವರನ್ನ ಬಿಟ್ಟರೆ ನೆಕ್ಸ್ಟ್ ಇರೋದು ಭೂಪೇಂದ್ರ ಯಾದವ್ ಅವರು. ಭೂಪೇಂದ್ರ ಯಾದವ್ ಅವರು ಹಿಂದುಳಿದ ಸಮುದಾಯದವರು, ಆರ್ಎಸ್ಎಸ್ ಹಿನ್ನೆಲೆಯನ್ನ ಹೊಂದಿದ್ದಾರೆ. ಭೂಪೇಂದ್ರ ಯಾದವ್ ಅವರು ಕೇಂದ್ರ ಸಚಿವರಾಗಿದ್ದರು, ಸಂಘನಿಷ್ಠರಾಗಿ ಕೆಲಸವನ್ನ ಮಾಡಿದಂತ ಅನುಭವ ಇದೆ. ಇವರ ಹೆಸರು ಕೂಡ ರೇಸಲ್ಲಿದೆ. ನೆಕ್ಸ್ಟ್ ವಿನೋದ್ ತಾವ್ಡೆ. ವಿನೋದ್ ತಾವ್ಡೆ ಅವರ ಬಗ್ಗೆ ಹೇಳೋದಕ್ಕೆ ಹೋದ್ರೆ ತುಂಬಾ ವಿಚಾರಗಳಿದೆ. ಮಹಾರಾಷ್ಟ್ರದಲ್ಲಿ ಇವತ್ತು ಫಡ್ನವೀಸ್ ಬಿಟ್ರೆ ನೆಕ್ಸ್ಟ್ ಅಂತ ಯಾರಾದ್ರೂ ಇದ್ರೆ ಬಿಜೆಪಿಗೆ ಸಾರಥಿ ತಾವ್ಡೆ ಅವರು. ಅವರಿಗೊಂದು ದೊಡ್ಡ ಹೆಸರಿದೆ ಮಹಾರಾಷ್ಟ್ರದಲ್ಲಿ. 63 ವರ್ಷದ ತಾವ್ಡೆ ಅವರು ನರೇಂದ್ರ ಮೋದಿ ಅವರಿಗೂ ಹಾಗೂ ಅಮಿತ್ ಶಾ ಅವರಿಗೆ ಅತ್ಯಾಪ್ತರಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿದ್ದಾರೆ. ನೆಕ್ಸ್ಟ್ ಮನೋಹರ್ ಲಾಲ್ ಖಟ್ಟರ್ ಅವರ ಹೆಸರು ಕೂಡ ರೇಸಲ್ಲಿದೆ. 10 ವರ್ಷಗಳ ಕಾಲ ಹರಿಯಾಣದ ಸಿಎಂ ಆಗಿದ್ದಂಥವರು, ಕೇಂದ್ರ ಸಚಿವರಾಗಿದ್ದಂಥವರು. ಯಾವುದೇ ಹಗರಣದ ಕಳಂಕವಿಲ್ಲ, ಯಾವುದೇ ಕೆಟ್ಟ ಹೆಸರಿಲ್ಲ ಇವರಿಗೆ. ಸಂಘದ ಮೂಲ ಇದೆ. ಮೋದಿ ಅವರಿಗೆ ಆಪ್ತ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ 70 ವರ್ಷ ಅವರಿಗೆ. ಅದೊಂದೇ ಸಮಸ್ಯೆ ಇರೋದು. ನೋಡ್ಬೇಕು, ಇವರು ಕೂಡ ರೇಸಲ್ಲಿದ್ದಾರೆ. ಆದ್ರೆ ಅವ್ರಿಗೆ ಅವಕಾಶ ಸಿಗುತ್ತಾ? ವಯಸ್ಸು ಅಡ್ಡಿ ಆಗುತ್ತಾ? ಇವತ್ತು ರಾಷ್ಟ್ರಾಧ್ಯಕ್ಷರನ್ನ ಮಾಡ್ತಾರೆ ಅಂತಂದ್ರೆ ವೀಕ್ಷಕರೇ, ಬಿಜೆಪಿಗೆ ಆಯ್ಕೆ ಮಾಡ್ತಾರೆ ಅಂತಂದ್ರೆ ಅದು ಮುಂಬರುವ ಲೋಕಸಭಾ ಚುನಾವಣೆಯ ಗಮನದಲ್ಲಿಟ್ಟುಕೊಂಡು ಮಾಡೋದು. ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಅಧ್ಯಕ್ಷ ಸ್ಥಾನವನ್ನ ಕೊಡೋದು, ಅದಕ್ಕೆ ಆಯ್ಕೆ ಮಾಡೋದು. ಅಷ್ಟು ಸಲೀಸಾಗಿ ಆಯ್ಕೆ ಮಾಡೋದಕ್ಕೆ ಹೋಗುದಿಲ್ಲ, ಸುಖ ಸುಮ್ಮನೆ ಮಾಡೋದಿಲ್ಲ. ಮುಂಬರುವಂತಹ ದಿನಗಳಲ್ಲಿ ಮುಖ್ಯವಾಗಿ ಕೆಲವೊಂದಷ್ಟು ಸ್ಟೇಟ್ಗಳಲ್ಲಿ ಎಲೆಕ್ಷನ್ ಇದೆ, ಅದು ಕೂಡ ಗಮನದಲ್ಲಿಟ್ಟುಕೊಳ್ಬೇಕಾಗತ್ತೆ. ನೋಡ್ಬೇಕು ಯಾರು ಆಗ್ತಾ ಇರ್ತಾರೆ. ಇವರನ್ನ ನೆಕ್ಸ್ಟ್ ಸಾಲಲ್ಲಿರುವಂತದ್ದು ಶಿವರಾಜ್ ಸಿಂಗ್ ಚೌಹಾಣ್ ಅವರು. 16 ವರ್ಷಗಳ ಕಾಲ ಸಿಎಂ ಆಗಿದ್ದಂತ ಖ್ಯಾತಿ ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರಿಗೆ.
ಕೇಂದ್ರ ಕೃಷಿ ಸಚಿವರಾಗಿ ಉತ್ತಮವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಶಿವರಾಜ್ ಸಿಂಗ್ ಚೌಹಾಣ್. ಹಿಂದುಳಿದ ಸಮುದಾಯಕ್ಕೆ ಸೇರಿದಂತವರು, ಸಂಘನಿಷ್ಠ, ಸಂಘದ ನಾಯಕರ ಜೊತೆ ಒಳ್ಳೆಯ ಒಡನಾಟವನ್ನ ಹೊಂದಿದ್ದಾರೆ. ಹಾಗಾಗಿ ಇವರು ಕೂಡ ಆ ರೇಸ್ನಲ್ಲಿ ಇದ್ದಾರೆ. ಇವರಲ್ಲಿ ಯಾರಾದ್ರೂ ಒಬ್ರು ಆಗಬಹುದು ಅಂತ ಹೇಳಲಾಗ್ತದೆ. ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಯಾವಾಗ ಸಿಗುತ್ತೆ ಅಂತಂದ್ರೆ ಮೋದಿ ಅವರು ವಿದೇಶದಿಂದ ವಾಪಸ್ ಬಂದ ಬಳಿಕ. ಈಗ